ಮಸ್ತಿದೆ ಐಸ್ ಕ್ರೀಮ್. ಪಬ್ಬಾಸ್ ಐಸ್ ಕ್ರೀಮ್ ಸೂಪರ್ 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 ಐತೆ. ಎಲ್ಲರೂ ಒಂದು ಸರ್ತಿ ಟೇಸ್ಟ್ ಮಾಡಲೇಬೇಕಿದೆ. ಹೇ ಗೈಸ್, ನಾನು ವೈಶಾಲಿ. ಆರ್ಡಿನರಿ ಇಲ್ಲ, ಲಿಟಲ್ ಬಿಟ್ ಎಕ್ಸ್ಟ್ರಾರ್ಡಿನರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನಿವತ್ತು ಮಂಗಳೂರಿಗೆ ಬಂದಿದ್ದೆ. ಮಂಗಳೂರಿಗೆ ಅಷ್ಟೆಲ್ಲ ನಿಯರೆಸ್ಟ್ ವಿಸಿಟ್ಸ್ ಟೂರಿಸ್ಟ್ ಪ್ಲೇಸ್ ಇದಾವಲ್ಲ. ಕದ್ರಿ ಮಂಜುನಾಥ್ ಟೆಂಪಲ್ ಎಷ್ಟು? ಮೇಡಮ್ ಅಷ್ಟಿಲ್ಲ, ಕಡಿಮೆ ಐತಿ, ಸಮೀಪ ಐತಿ. ಕದ್ರಿ ಮಂಜುನಾಥ್ ಟೆಂಪಲ್ ಎಷ್ಟು ಗೊತ್ತಾರೆ ಮತ್ತೆ? ಕದ್ರಿ ಮಂಜುನಾಥ್ ಟೆಂಪಲ್ ನಿಯರೆಸ್ಟ್ ನಾವು ರೂಮ್ ಮಾಡಿದ್ವಿ. ಸೊ ನಂಗೆ ಅಲ್ಲೇ ಹೋಗಬೇಕಿತ್ತು. ಸೊ ಕದ್ರಿ ಮಂಜುನಾಥ್ ಟೆಂಪಲ್ ಹತ್ರ ರೂಮ್ ಇತ್ತು. ಬಟ್ ನಾವು ಬಂದಿದ್ದು ಕಟೀಲ್ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಿಂದ ಸುಮಾರು 26ರಿಂದ 30 ಕಿಲೋಮೀಟರ್ ದೂರದಲ್ಲಿ ನಂದಿನಿ ನದಿಯ ಮಧ್ಯಭಾಗದಲ್ಲಿರುವ ಅತ್ಯಂತ ಪವಿತ್ರ ಮತ್ತು ಪುರಾತನ ಶಕ್ತಿ ಕ್ಷೇತ್ರವಾಗಿದೆ. ಅಲ್ಲಿ ನದಿ ಹರಿಯಾತತ್ಲ, ಅಲ್ಲಿ ನಂದಿನಿ ನದಿ ಹರಿಯಾತತ್ ಸಣ್ಣಗೆ. ಶಕ್ತಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಇತಿಹಾಸವನ್ನು ನೋಡಿದಾಗ ಪುರಾಣಗಳ ಪ್ರಕಾರ ಅರುಣಾಸುರನೆಂಬ ರಾಕ್ಷಸನು ತಪಸ್ಸು ಮಾಡಿ ಆಯುಧಗಳಿಂದ ಮರಣವಿಲ್ಲದಂತೆ ಬ್ರಹ್ಮನಿಂದ ಹೊರಪಡೆದಿದ್ದನು. ಇದರಿಂದ ದೇವತೆಗಳಿಗೆ ಕಿರುಕುಳ ನೀಡುತ್ತಿದ್ದ ರಾಕ್ಷಸನ್ನು ಸಂಹರಿಸಲು ದೇವಿಯು ಭ್ರಮರ ರೂಪ ಧರಿಸಿದಳು. ಅಂದರೆ ದುಂಬಿ ಜೇನು ರೂಪವನ್ನು ಧರಿಸಿ ಆ ಅರುಣಾಸುರ ಎಂಬ ರಾಕ್ಷಸನ ಸಂಹಾರ ಮಾಡಿರ್ತಕ್ಕಂಥ ಕಟೀಲು ದುರ್ಗಾ ಪರಮೇಶ್ವರಿ ಅಂಥೇಳಿ ಈ ಒಂದು ಪೌರಾಣಿಕ ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ದೇವಿ ದರ್ಶನ ತಗೊಂಡ ತಕ್ಷಣ ನಾವು ಬಂದ್ವಿ ಭಾರತ್ ಮಾಲ್ಗೆ. ಸೊ ಮಾಲೆಲ್ಲ ಸ್ವಲ್ಪ ಅಡ್ಡಾಡಿ ಮಿರರ್ ಸೆಲ್ಫೀಸ್ ಎಲ್ಲ ತೊಗೊಂಡು, ಸೊ ಎಲಿವೇಟ್ರಸ್ ವಿಡಿಯೋ ಸ್ವಲ್ಪ ತೊಗೊಂಡು, ಎಲಿವೇಟ್ರಸ್ ವಿಡಿಯೋ ತೊಗೊಳಿಲ್ಲ ಅಂದರೆ ಹೆಂಗ್ರಿ, ಸ್ವಲ್ಪ ಮಾಲಿಗೆ ಬಂದು ಒಂದು ಕ್ಲಿಪ್ಸ್ ಇರಲೇಬೇಕಂತೇಳಿ ನಾನು ಎಲಿವೇಟ್ರಸ್ ವಿಡಿಯೋ ತೊಗೊಂಡೆ. ಸೊ ಮಸ್ತ್ ಎಲ್ಲ ಮಾಲ್ ಒಳಗೆ ಅಡ್ಡಾಡಿ ಏನೇನು ನೋಡಿ ಎಲ್ಲ ಮಾಡಿ ಏನು ತೊಗೋಬೇಕು ತೊಗೊಂಡ್ವಿ. ಅಷ್ಟೇನು ಪರ್ಚೇಸ್ ಮಾಡಲಿಲ್ಲ. ಓಕೆ ಸೊ ಅದೆಲ್ಲ ನೋಡಿಕೊಂಡು ಮಾಡಿ ಆಮೇಲೆ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಮಸ್ತ್ ರೆಸ್ಟೋರೆಂಟ್ ಸರ್ಚ್ ಮಾಡಿದ್ವಿ, ಪ್ಯೂರ್ ವೆಜಿಟೇರಿಯನ್ ಅಂತೇಳಿ. ಸೊ ಅಲ್ಲಿ ಹೋಗೋಷ್ಟರಲ್ಲಿ ಕ್ಯೂಟ್ ಫಿಶಸ್ ಕಾಣಿಸ್ದು, ಕಲರ್ ಮಸ್ತ್. ನನಗಂತೂ ಭಾಳ ಖುಷಿ ಆಯಿತು ಫಿಶ್ ನೋಡೋದ್ಮೇಲೆ. ಅದ್ರ ಜೊತೆನೇ ಮಸ್ತ್ ಸ್ವಲ್ಪ ಅಡ್ಡಾಡ್ಕೊಂಡು ಕುಂತಿದ್ದೆ. ಸೊ ಎಲ್ಲ ಟೇಬಲ್ಸಿಗೂ ಫಿಶ್ ಪಾಟ್ ಇಟ್ಟಿದ್ರು ನೋಡ್ರಿ. ಅದೇನು ಲೈಕ್ ಮಸ್ತ್, ಎಲ್ಲರಿಗೂ ಒಂದು ಥರ ಫ್ರೆಶ್ ಅನಿಸೋ ಹಂಗೆ. ಸೊ ಊಟ ಬರೋದು ಹಾಗೆ ಲೇಟ್ ಇತ್ತು. ಸೊ ನಾನು ಹಾಗೆ ಅದು ನೋಡ್ಕೊಂಡ ಕುಂತಿದ್ದೆ. ಅಲ್ಲಿ ಮುಂದ್ಗಡೆ ಮ್ಯಾಚ್ನು ನಡೆದಿತ್ತು. ಸೊ ಇವ್ರ ಮ್ಯಾಚ್ ಕಡೆ ಕಾನ್ಸಂಟ್ರೇಷನ್ ಇತ್ತು, ನಂದಿತ್ತು ಫಿಶ್ ಕಡೆ ಕಾನ್ಸಂಟ್ರೇಷನ್. ಸೊ ಅನ್ನಷ್ಟರಲ್ಲಿ ಊಟ ಮುಗಿಸ್ಕೊಂಡು ನಾವು ಬಂದ್ವಿ ನೋಡ್ರಿ ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ಗೆ. ಸೊ ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಯಾರೆಲ್ಲ ಎಲ್ಲರೇ ನೀವು ಹೋದರೂ ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಕಾಣಿಸ್ತಂದ್ರೆ ಸೊ ಪ್ಲೀಸ್ ಯಾರೂ ಮಿಸ್ ಮಾಡಬೇಡ್ರಿ. ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ದಾಗ ಹೋಗಿ ಇದು ಐಸ್ ಕ್ರೀಮ್ ಎಂಜಾಯ್ ಮಾಡಿರಿ, ಮಿಸ್ ಅಂತೂ ಮಾಡೋಕೆ ಹೋಗ್ಬೇಡ್ರಿ. ಆ್ಯಕ್ಚುಲಿ ಇಲ್ಲಿ ಇಷ್ಟು ಕ್ಯೂ ಇರ್ತಾವೆ, ಅಷ್ಟು ಕ್ಯೂ ಇರ್ತಾವೆ. ಲೈಕ್ ನಂಬರ್ಸ್ ಕರೀತಾರೆ, ಟೇಬಲ್ಸ್ ಖಾಲಿ ಆದಮೇಲೆ 20, 30, 40, 50, 60 ಈ ಥರ. ಸೊ ನಾವು ಹಾಗೆ ನೋಡಿಕೊಂಡು ಸೊ ಒಂದು ಡಿಫ್ರೆಂಟ್ ಫ್ಲೇವರ್ಸ್ ಆರ್ಡರ್ ಮಾಡೇ ಬಿಟ್ವಿ. ಸೊ ಇಷ್ಟು ಟೇಸ್ಟ್ ಇದ್ವಲ್ಲ, ಮಸ್ತ್. ಇದೇ ಫ್ಲೇವರ್ ನಾವು ಬೇರೆ ಕಡೆನೂ ಟೇಸ್ಟ್ ಮಾಡಿದ್ದೆ, ಬಟ್ ಇಷ್ಟು ಚಲೋ ಇರಲಿಲ್ಲ. ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಲೆಜೆಂಡ್ರಿ ಮಂಗಳೂರಿಯನ್ ಆ್ಯಕ್ಚುಲಿ. ಲ್ಯಾಂಡ್ಮಾರ್ಕ್ ಫೌಂಡೆಡ್ ಬೈ ದ ಪ್ರಭಾಕರ್ ಕಾಮತ್ ಇನ್ 1975 ಒಳಗೆ ಅಂಡರ್ ದ ಬ್ಯಾನರ್ ಆಫ್ ಐಡಿಯಾ ಐಸ್ ಕ್ರೀಮ್. ಫೇಮಸ್ ಫಾರ್ ಇಟ್ ರಿಚ್ ಕ್ರೀಮಿ ಆ್ಯಂಡ್ ಟ್ರೀಟ್ಸ್. ಇಟ್ಸ್ ಇನಿಷಿಯಲಿ ಸ್ಮಾಲ್ ಔಟ್ಲೆಟ್ ಸೆಲ್ಲಿಂಗ್ 12 ಫ್ಲೇವರ್ಸ್ ಅಂತ್ರಿ ನೋಡಿರಿ. ಯಾಕಂದರೆ ಭಾಳ ಟೇಸ್ಟ್ ಇತ್ತು. ನನಗೆ ಭಾಳ ಇಷ್ಟ ಆಯಿತು. ಬೇರೆ ಕಡೆ ಎಲ್ಲ ಐಸ್ ಕ್ರೀಮ್ಗಳು ತಿಂದಿದ್ದೆ, ಬಟ್ ಇಷ್ಟು ಚಲೋ ಐಸ್ ಕ್ರೀಮ್ಸ್ ನಂಗೆ ಅನಿಸೇ ಇರಲಿಲ್ಲ. ಮಸ್ತ್ ಕ್ಲೀನು ಅಷ್ಟೇ, ಎಲ್ಲನೂ ಅಷ್ಟೇ, ಭಾಳ ಚಲೋ ಇಷ್ಟ ಆಯಿತು ನನಗೆ. ಸೊ ಪ್ಲೀಸ್ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ನಾನ್ ಸಬ್ಸ್ಕ್ರೈಬರ್ಸ್.